ಬಾಲಕಿಯರಿಗೆ ಕೊಡುವಂತಹ ಶುಚಿ ಪ್ಯಾಡ್ಗಳ ಅಕ್ರಮ ಸಂಗ್ರಹ ಆಗ್ತಾ ಇದೆ. ಕಲಬುರಗಿಯ ಗೋದಾಮಿನಲ್ಲಿ ಬಿದ್ದಿವೆ ಸಾವಿರಾರು ಶುಚಿ ಪ್ಯಾಡ್ಗಳು. ಅಕ್ರಮವಾಗಿ ಸಂಗ್ರಹ ಮಾಡಿರೋದಿದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿದೆ. ಗೋದಾಮಿನಲ್ಲಿ ಅವಧಿ ಮೀರಿದ ಸಾವಿರಾರು ಶುಚಿ ಪ್ಯಾಡ್ಗಳು ಕಂಡುಬಂದಿದೆ. ಪ್ರತಿ ತಿಂಗಳು ನೀಡಬೇಕಾದಂತಹ ಪ್ಯಾಡ್ಗಳನ್ನ ಅಕ್ರಮವಾಗಿ ಗೋದಾಮಿನಲ್ಲಿ ಸಂಗ್ರಹ ಮಾಡಲಾಗಿದೆ. 2021ಕ್ಕೆ ಅವಧಿ ಮುಗಿದಿರುವ ಪ್ಯಾಡ್ಗಳನ್ನ ದಾಸ್ತಾನು ಮಾಡಲಾಗಿದೆ. ಸರ್ಕಾರದಿಂದ ಬಂದ ಶುಚಿ ಪ್ಯಾಡ್ಗಳನ್ನ ವಿತರಣೆಯೇ ಮಾಡಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಇದು ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ಬಂತು, ಯಾಕೆ ಉಳಿತು, ತನಿಖೆ ಮಾಡ್ತೀವಿ ಅಂತಾರೆ ನವೀನ್. ಸರ್ಕಾರದಿಂದ ಮಂಜೂರಾದರೂ ಸಹ ಅರ್ಹರಿಗೆ ಪ್ಯಾಡ್ಗಳು ತಲುಪ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಚಿ ಪ್ಯಾಡ್ ಅನ್ನ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ತನಿಖೆ ನಡೆಸಿ ಕ್ರಮವನ್ನ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಬಾಲಕಿಯರಿಗೆ ಕೊಡುವಂತಹ ಶುಚಿ ಪ್ಯಾಡ್ಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗೋಡಾನ್ನಲ್ಲಿ ಯಾವ ರೀತಿಯಾಗಿ ವೇಸ್ಟ್ ಆಗಿ ಬಿದ್ದಿದೆ ಅಂತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ವಂತೆ ವಿಚಾರ. ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಹೀಗಾಗಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಯಾರಿಗೆ ಸಿಗಬೇಕಾಗುತ್ತೆ ಅವರಿಗೆ ಪ್ಯಾಡ್ಗಳನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವೇಸ್ಟ್ ಆಗಿದೆ. 2021ರ ಮ್ಯಾನುಫ್ಯಾಕ್ಚರ್ ಡೇಟ್ ಇರುವಂತಹ ಪ್ಯಾಡ್ಗಳಿವು. ಮಾಧ್ಯಮಗಳಿಂದ ನನಗೆ ಈಗ ಮಾಹಿತಿ ಬಂದಿದೆ. ನಮ್ಮ ಆಳಂದ್ ಚೆಕ್ ಪೋಸ್ಟಲ್ಲಿರುವಂತಹ 4 ಸಂಸ್ಥೆಗಳ ಆವರಣದಲ್ಲಿ ಶುಚಿ ಪ್ಯಾಡ್ ಸ್ಯಾನಿಟರಿ ಪ್ಯಾಡ್ಗಳು ಉಪಯೋಗಿಸದೇ ಅದು ಚೆಲ್ಲಪಿಲ್ಲಿ ಆಗಿರೋ ಬಗ್ಗೆ ನನಗೆ ಈಗ ವಿಡಿಯೋ ಮೂಲಕ ನನಗೆ ತಿಳಿದು ಬಂದಿದೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇದು ಗಮನಕ್ಕೆ ಬಂದು ಅದರ ಬಗ್ಗೆ ಒಂದು ತನಿಖೆನ ರಚನೆ ಮಾಡಿ ಅದನ್ನು ಇವತ್ತೇ ರಿಪೋರ್ಟ್ ಕೊಟ್ಟು ನಮಗೆ ಅದರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಅದ್ರ ಬಗ್ಗೆ ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಏನು ಯಾವ 2018ರಿಂದ ಇದೆ ಅಂತ ತಿಳಿದು ಬಂದಿದೆ. ಆ 2018ರಿಂದ ಅದನ್ನು ಯಾಕೆ ಉಪಯೋಗಿಸಿಲ್ಲ, ಏನು ಎಲ್ಲಿಂದ ಕೊಟ್ಟರು, ಯಾರು ಇದಕ್ಕೆ ಹೊಣೆಗಾರರು ಅನ್ನೋದನ್ನೆಲ್ಲ ಇದನ್ನು ತನಿಖೆನ ಮಾಡಿ ಅದನ್ನು ಮೇಡಮ್ಗೆ ಇವತ್ತೇ ನಾವು ವರದಿನ ಸಲ್ಲಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧ್ಯಕ್ಷರುಗಳು, ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ? ಅವ್ರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಅವ್ರು ಸರಿಯಾಗಿ ನಿರ್ವಹಿಸದೆ ಹೋದರೆ ಯಾಕಾಗಿರಬೇಕು ಆ ಸ್ಥಾನದಲ್ಲಿ? ಮಹಿಳೆಯರಿಗೆ, ಬಾಲಕಿಯರಿಗೆ ಅಂತ ಮೀಸಲಾಗಿಟ್ಟಂತಹ ಸ್ಯಾನಿಟರಿ ಪ್ಯಾಡ್ ಅದೀಗ ಡೆಡ್ ಬಾರ್ ಆಗಿದೆ, ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಏನು ಮಾಡ್ತಾ ಇರ್ತಾರೆ? ಇವ್ರ ಮೇಲೆ ಕ್ರಮ ಆಗ್ಬೇಕಲ್ವಾ? ಹೌದು ಪ್ರತಿಮಾ, ಒಂದೆರಡಲ್ಲ ಸಾವಿರಾರು ಈ ರೀತಿಯಾದಂತಹ ಸ್ಯಾನಿಟರಿ ಪ್ಯಾಡ್ಗಳು ಪಾಳು ಬಿದ್ದಿರುವಂತದ್ದು ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಟ್ಟಡದಲ್ಲಿ ಈ ರೀತಿಯಾದಂತಹ ಸ್ಯಾನಿಟರಿ ಪ್ಯಾಡ್ಗಳು ಇವು ಸರ್ಕಾರವೇ ಕಿಶೋರಿಯರಿಗಾಗಿ ಸರ್ಕಾರಿ ಶಾಲೆನಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಕಿಶೋರಿಯರಿಗಾಗಿ ಕೊಡುವಂತಹ, ಉಚಿತವಾಗಿ ಕೊಡುವಂತಹ ಶುಚಿ ಅನ್ನುವ ಹೆಸರಿನಲ್ಲಿರುವಂತಹ ಸ್ಯಾನಿಟರಿ ಪ್ಯಾಡ್ಗಳು. ಈ ಸ್ಕೀಮನ್ನು ಈಗ ಬಂದಾಗಿದೆ. ಆದ್ರೆ ಇದು 2021ನೇ ಸಾಲಿನಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಪ್ಯಾಡ್ಗಳು ಇವು. ನೂರಾರಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಆ ರೀತಿ ಅವು ಪಾಳು ಬಿದ್ದಿರುವಂತದ್ದು. ಹಾಗಾದ್ರೆ ಒಂದ್ ಕಡೆ ಈ ಎಲ್ಲವೂ ಕೂಡ ಹಾಳಾದವು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಪ್ರತಿಯೊಂದನ್ನು ಕೂಡ ಅಂದ್ರೆ ಒಂದು ಸ್ಯಾನಿಟರಿ ಪ್ಯಾಡ್ ಗಳನ್ನ ತರಿಸ್ಬೇಕಾದ್ರೆ ಒಂದು ಇಂಡೆಂಟ್ ಕಳ್ಸಿರ್ತಾರೆ, ಇಲ್ಲಿ ಎಷ್ಟು ಜನ ಕಿಶೋರಿಯರ್ ಇದ್ದಾರೆ, ಅವರಿಗೆ ಎಷ್ಟು ಅವಶ್ಯಕತೆ ಇರ್ತದೆ ಅನ್ನೋಂಥದ್ದು. ಅವೆಲ್ಲವೂ ಹಾಳು ಬಿದ್ದಿದ್ದಾವೆ. ಅಂದ್ರೆ ಇಂಡೆಂಟ್ ಪಕ್ಕನ ತರಿಸಿದ ನಂತರವೂ ಹಾಳು ಬಿದ್ದಿದ್ದಾವೆ, ಅವೆಲ್ಲ ವೇಸ್ಟ್ ಆಗ್ತಾ ಇದಾವೆ. ಅಂದ್ರೆ ಅಷ್ಟು ಜನ ಕಿಶೋರಿಯರು ಈ ಒಂದು ಸ್ಕೀಮ್ ನಿಂದ, ಸರ್ಕಾರದ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸರ್ಕಾರದ ಯೋಜನೆಗಳೇನೋ ಬೆಂಗಳೂರಿನಲ್ಲಿ ಕುಳಿತು ಅಧಿಕಾರಿಗಳು ಬಹಳ ಬಹಳ ದೊಡ್ಡದಾದಂತಹ ಯೋಜನೆಗಳನ್ನ, ಜನರಿಗೆ ಅವಶ್ಯಕತೆ ಇರುವಂತದ ಯೋಜನೆ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅನುಷ್ಠಾನಕ್ಕೆ ತರ್ತಾರೆ. ಆದ್ರೆ ಅವು ಕೆಳ ಹಂತದವರೆಗೂ ಹೋಗಿ ತಲುಪ್ತಾವ ಅಥವಾ ಇಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಸಾವಿರಾರು ಶುಚಿ ಸ್ಯಾನಿಟರಿ ಪ್ಯಾಡ್ಗಳು ಈ ರೀತಿ ಒಂದೇ ಕೋಣೆನಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದುವರೆಗೂ ಕೂಡ 2021ನೇ ಸಾಲಿನಲ್ಲಿ ಅವು ಎಕ್ಸ್ಪೈರಿ ಆಗಿರಂತ, ಅಂದ್ರೆ ಅದಕ್ಕಿಂತ ಹಿಂದೆ ಅವು
ಸಂಗ್ರಹಣೆ ಮಾಡಿಟ್ಟಿರುವಂತದ್ದು. ಸುಮಾರು 3-4 ವರ್ಷಗಳಿಂದ ಯಾರೊಬ್ಬ ಕೂಡ ಅಧಿಕಾರಿಗಳಿಗೂ ಗೊತ್ತಾಗ್ಲಿಲ್ಲ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಹಾಗಾದ್ರೆ ಈ ಅಧಿಕಾರಿಗಳು ಏನನ್ನ ತಪಾಸಣೆ ಮಾಡ್ತಾ ಇರ್ತಾರೆ, ಯಾವುದಕ್ಕಾಗಿ ಇವರನ್ನ ಸರ್ಕಾರ ಸಂಬಳ ಕೊಡ್ತದೆ ಅನ್ನುವಂಥದ್ದೇ ಒಂದು ನಿಗೂಢ ಆಗಿರುವಂತದ್ದು. ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಸಾಕಷ್ಟು ಜನ ಸ್ಟಾಫ್ ಇರ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ. ಯಾವ್ಯಾವ ಸ್ಕೀಮ್ಗಳು ಯಾವ್ಯಾವ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಸಭೆ ನಡೆಸಬೇಕು, ಮೇಲ್ವಿಚಾರಣೆ ಮಾಡಬೇಕು. ಇಂತಹ ವ್ಯವಸ್ಥೆ ಇದ್ದಾಗಲೂ ಕೂಡ, ಸಾಕಷ್ಟು ಅಧಿಕಾರಿಗಳ ಸಿಬ್ಬಂದಿಗಳ ವ್ಯವಸ್ಥೆ ಇದ್ದಾಗಲೂ ಕೂಡ ಈ ರೀತಿ ಸಾವಿರಾರು ಶುಚಿ ಸ್ಯಾನಿಟರಿ ಪ್ಯಾಡ್ಗಳು ಹಾಳಾಗಿದ್ದಾವೆ, ವೇಸ್ಟ್ ಆಗಿದ್ದಾವೆ. ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗಿದೆ. ಬರೀ ನಷ್ಟ ಅಲ್ಲ, ಯಾವ ಅರ್ಹ ಕಿಶೋರಿಯರಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವತಿಯರು ಇಂಥವುಗಳಿಂದ ಬಹಳಷ್ಟು ವಂಚಿತರಾಗ್ತಾರೆ. ಅದಕ್ಕೋಸ್ಕರನೇ ಸರ್ಕಾರ ಇಂತಹ ಒಂದು ಅದ್ಭುತ ಸ್ಕೀಮ್ ಅನ್ನ ಮಾಡಿರುವಂತದ್ದು. ಆದ್ರೆ ಅವು ಅವರಿಗೆ ತಲುಪದೇ ಹೋದಲ್ಲಿ ಎಲ್ಲವೂ ಕೂಡ ವೇಸ್ಟ್ ಅನ್ನುವಂಥದ್ದು. ಬರೀ ಸ್ಯಾನಿಟರಿ ಪ್ಯಾಡ್ಗಳಷ್ಟೇ ಅಲ್ಲ, ಸರ್ಕಾರದ ಸ್ಕೀಮ್ಗಳೇ ಅಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇದಾವೆ ಅನ್ನುವಂತಹ ವಾತಾವರಣ ಕಂಡು ಬರ್ತಾ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ ಶರಣಯ್ಯ, ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಆಗಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.